ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಹೋಗಿರುವವರೆಲ್ಲ ಆಲ್ಮೋಸ್ಟ್ ಸಿಟಿ ಮಂದಿ. ಅದರಲ್ಲೂ ಬಣ್ಣದ ಲೋಕದಲ್ಲಿ ಇರುವವರೇ ಬ್ಯೂಟಿ ಫಿಟ್ನೆಸ್ಗೆ ಅಂತಾನೆ ಇವರೆಲ್ಲ ಸಮಯನ ಮೀಸಲಿಡುತ್ತಾರೆ. ಅದು ಅವರ ವೃತ್ತಿ, ಬದುಕಿಗೆ ಅನಿವಾರ್ಯತೆ ಕೂಡ. ಆದರೆ ಹನುಮಂತಿಗೆ ಅಷ್ಟೆಲ್ಲ ಬ್ಯೂಟಿ ಮೇಂಟೈನ್ ಅಗತ್ಯವಿಲ್ಲ. ಹಳ್ಳಿಯಲ್ಲಿ ಅದರಲ್ಲೂ ಕುರಿ ಕಾಯುತ್ತಾ ಜೀವನ ನಡೆಸುವ ಮಂದಿ ಹೇಗಿರುತ್ತಾನೋ ಅದೇ ಥರವೇ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬದುಕುತ್ತಿದ್ದಾರೆ. ಅದನ್ನು ಕೆಲವೊಮ್ಮೆ ಶೋಗಳ TRPಗೆ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪವೂ ಇದೆ. ಕುರಿ ಕಾಯಲು ಹೋಗುವವರು ವಾರಕ್ಕೆ 2 ಬಾರಿ ಸ್ನಾನ ಮಾಡುವುದು ಹೆಚ್ಚು. ಹನುಮಂತ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸ್ನಾನ ಪ್ರತಿದಿನ ಮಾಡಲ್ಲ. ಅದು ಮನೆಯವರಿಗೆ ಇರಿಸಿ ಮುರಿಸಿ ಎನಿಸಿದೆ. ಸುಮಾರು ಸಲ ಎಲ್ಲರೂ ಹೇಳಿದ್ದಾರೆ, ನೀನು ಸ್ನಾನ ಮಾಡುವಂತ. ಇದೇ ವಿಚಾರ ಕಿಚ್ಚ ಸುದೀಪ್ ಪಂಚಾಯಿತಿಯಲ್ಲೂ ಬಂದಿತ್ತು. ಸುದೀಪ್ ಅವರು ನಗುತ್ತಲೇ ಕೇಳಿದ್ದರು, ಹನುಮಂತ ಯಾಕೆ ಸ್ನಾನ ಮಾಡಲ್ಲ ಅಂತ. ಆಗ ಹನುಮಂತ ಕೊಂಚ ಬೇಸರದಲ್ಲಿ, ಬಟ್ಟೆ ಇಲ್ಲ ಸರ್, ತಂದಿರುವುದೇ ಕಡಿಮೆ, ಅದಕ್ಕೆ ಜಗಳ ಮಾಡಲ್ಲ ಅಂದರು. ಸುದೀಪ್ ಅವರಿಗೆ ಆ ನೋವು ಅರ್ಥವಾಯಿತು. ತಕ್ಷಣವೇ ಆ ಟಾಪಿಕ್ ಬಿಟ್ಟು ಮುಂದೆ ಹೋದರು. ಆದರೆ ಈಗ ಕೊರನಾಡೆ ಮೆಚ್ಚುವಂತೆ ನಡೆದುಕೊಂಡಿದ್ದಾರೆ. ಹನುಮಂತನಿಗೆ ಕಿಚ್ಚನಿಗೆ ಹೌದು, ಕಿಚ್ಚ ಸುದೀಪ್ ಕಡೆಯಿಂದ ಜನ ಇದನ್ನು ನಿರೀಕ್ಷೆ ಮಾಡಿದ್ದರು.